ನಾನು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಇದ್ದೀನಿ, ನಾನು ಕಾಮರ್ಸ್ ಇದ್ದೀನಿ, ನಾನು ಸೈನ್ಸ್ ಸ್ಟೂಡೆಂಟ್ ಇದ್ದೀನಿ. ಈಗ ಆಲ್ರೆಡಿ ಒಂದನೇ ಟೆಸ್ಟ್ ಅಂದರೆ ದ್ವಿತೀಯ ಪಿ ಯು ಸಿ ಎಲ್ಲ ಪದವಿ ಪೂರ್ವ ಇಲಾಖೆ ಹೊರತುಪಡಿಸಿದ ಪ್ರಕಾರ ಏನಪ್ಪ ಅಂತಂದರೆ ಎಲ್ಲ ಕಾಲೇಜ್ಗಳಲ್ಲಿ ಫಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರಶ್ನೆ ಏನಿಲ್ಲಿ, ಟೆಸ್ಟ್ ಸುಮ್ಮನೆ ಏನಪ್ಪ ಟೆಸ್ಟ್, ಒಂದು 40 ಅಂಕದ ಟೆಸ್ಟ್ ಬಿಟ್ಬಿಡೋಣ ನಡೆಯುತ್ತಾ, ಈ ರೀತಿ ಪ್ರಶ್ನೆಗಳಿರುತ್ತೆ. ಇದೇನು ಟೆಸ್ಟ್ ತಾನೇ, ನೋಡಿದ್ರಾಯ್ತು ಬರೆದ್ರಾಯ್ತು, ನಾನು ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದ್ರೂ ನಡೆಯುತ್ತೆ, ಅಟೆಂಡ್ ಆಗ್ತೀನಿ ಸ್ವಲ್ಪ ಏನು ಜಸ್ಟ್ ಪಾಸ್ ಆದ್ರೆ ಸಾಕು, ಈ ರೀತಿ ಎಲ್ಲ ಕ್ವೆಶನ್ಸ್ ಇರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೇನೆ ಏನು ಮಾಡಬೇಕು. ಕ್ವೆಶನ್, ಈ ಇಂಟರ್ನಲ್ ಟೆಸ್ಟ್ ಇಂಪಾರ್ಟೆಂಟಾ ಅಥವಾ ಇಲ್ವಾ? ಹೌದು, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನೀವು ಇಲ್ಲಿ ಒಂಥರ ಇದು ಟೆಸ್ಟ್ ಯಾವ ರೀತಿ ಅಂತಂದರೆ ಒಂದು 2, 3, 4 ಚಾಪ್ಟರ್ಗಳ ಮೇಲೆ ಟೆಸ್ಟ್ ಇಟ್ಟಿರ್ತಾರೆ. ಜಸ್ಟ್ ಒಂದು ಎಕ್ಸಾಂಪಲ್. ಈ ಇಂಟರ್ನಲ್ ಟೆಸ್ಟ್ ಯಾಕಪ್ಪ ಅಂತಂದರೆ ಇಂಟರ್ನಲ್ ಅಂಕಗಳನ್ನು ಕೊಡಲಿಕ್ಕೆ. ನೀವೇನಾದರೂ 80ಕ್ಕೆ 80 ಅಂಕ ಅಲ್ಲಿ ತೆಗೆದುಕೊಳ್ತೀರಾ, ಎಲ್ಲಿ ವಾರ್ಷಿಕ ಪರೀಕ್ಷೆ ಮಾರ್ಚ್ 2025ರಲ್ಲಿ. ಆದರೆ ಇಂಟರ್ನಲ್ 20ಕ್ಕೆ 20 ಅಂಕ ಬೇಕೇ ಬೇಕು. ಅದು ಸಹ ಇಂಟರ್ನಲ್ ಇದ್ದರೆ ನಿಮ್ಮ ಸ್ಕೋರ್ 100%ಗೆ ಕವರ್ ಆಗುತ್ತೆ. ಸೊ ಹೀಗಾಗಿ ಇಂಟರ್ನಲ್ ಮಾರ್ಕ್ಸ್ ಬೇಕಂತಂದರೆ ಲಿಟ್ರಲಿ ಇವನ್ನು ಓದಿ. ಇಂಟರ್ನಲ್ ಮಾರ್ಕ್ಸ್ ಅವರು ಇದೇ ಟೆಸ್ಟ್ ಮೂಲಕ, ಟೆಸ್ಟ್ ಆಧಾರದ ಮೇಲೆ ಕೊಡ್ತಾರೆ. ನಾನು ನಿಮಗೆಲ್ಲ ಗೊತ್ತೇ ಇದೆ, ಆದರೂ ಒತ್ತಿ ಹೇಳ್ತಾ ಇದ್ದೇನೆ, ಪ್ರಾಜೆಕ್ಟ್ ವರ್ಕನ್ನು ಮಾಡಿ, ನಿಯೋಜಿತ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಿ, ಅದೇ ರೀತಿ ಈ ಇಂಟರ್ನಲ್ ಟೆಸ್ಟ್ಗೆ ಓದಿ ಕರೆಕ್ಟಾಗಿ ಸರಿಯಾಗಿ ಎಕ್ಸಾಮ್ ಬರೀ. ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಬರುತ್ತೆ, ಇನ್ನೊಂದು ತಿಂಗಳಲ್ಲಿ ಸೆಕೆಂಡ್ ಟೆಸ್ಟ್ ಕೂಡ ಬರುತ್ತೆ. ಆವಾಗ ಮತ್ತೆ ನೀವು ಅದನ್ನು ಈಗ ಚಾಪ್ಟರ್ಸ್ ಎಲ್ಲ ಓದಿ ಕವರ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಾದರೂ ಬೇಕಿದ್ದರೆ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ಜಸ್ಟ್ ನೀವು ತಗೊಳ್ಳಿ, ಓದಿ, ನಿಮಗೆ ಹೆಲ್ಪ್ ಆದ್ರಷ್ಟೇ ಸಾಕು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡ್ತಾ ಇದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಹೋಗಿ ಎಲ್ಲ ರೀತಿ PDF ನೋಟ್ಸ್ ಅವೈಲೇಬಲ್ ಇದೆ. ಇದೇ ರೀತಿ ಇನ್ಫಾರ್ಮೇಷನ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಕ್ಲಾಸಸನ್ನು ನಾನು ಮಾಡ್ತಾ ಇರ್ತೀನಿ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾರೆ. ಧನ್ಯವಾದ ಸ್ನೇಹಿತರೆ.